ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಟ್ಯಾರೋ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಸೊ ಇದು ಯಾವ ವಿಚಾರವಾಗಿ ಆಗಿರುತ್ತೆ ಅಂದರೆ, ನೀವು ಇಷ್ಟಪಡುವ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ, ಅವ್ರ ಇಂಟೆನ್ಷನ್ಸ್ ಏನಾಗಿದೆ, ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ, ಹಾಗೂ ಫ್ಯೂಚರ್ ಏನಾಗಿರುತ್ತೆ ಅನ್ನುವ ಎಲ್ಲ ವಿಚಾರವಾಗಿ ನಾನು ರೀಡಿಂಗ್ನ ಮಾಡ್ತೇನೆ. ನೀವೇನು ಮಾಡಬೇಕಾಗುತ್ತೆ ಅಂದರೆ, ನೀವು ಇಷ್ಟಪಡುವ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಅವರ ಇಂಟೆನ್ಷನ್ಸ್ ತಿಳ್ಕೋಬೇಕು ಅಂದರೆ ನೀವು ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿ. ಇದು ಅಥವಾ ಇದು ನಿಮ್ಮ ಮನಸ್ಸಿಗೆ ಅಥವಾ ಈ ಪರ್ಸನ್ಗೆ ಯೋಚನೆ ಮಾಡಿದಾಗ ಯಾವುದು ರೆಸೊನೇಟ್ ಅನ್ಸುತ್ತೆ, ಯಾವ್ದು ಕನೆಕ್ಟ್ ಅನ್ಸುತ್ತೆ, ಆ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿ. ಈ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಆ್ಯಂಡ್ ಅವ್ರ ಇಂಟೆನ್ಷನ್ಸ್ ಏನಾಗಿದೆ ಹಾಗೂ ಫ್ಯೂಚರ್ ಏನಿರುತ್ತೆ ಈ ವ್ಯಕ್ತಿ ಜೊತೆ ಅಂತ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಐ ಹೋಪ್ ಯು ಹ್ಯಾವ್ ಸೆಲೆಕ್ಟೆಡ್. ಎಂದಿನಂತೆ ನೀವೇನಾದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚೆನೇ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದರೂ ತೊಗೋಬೋದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ಸೊ ಐ ಹೋಪ್ ಯು ಹ್ಯಾವ್ ಸೆಲೆಕ್ಟೆಡ್. ಎಂದಿನಂತೆ ಈ ಮೊದಲನೇ ಕಾರ್ಡ್ ಪೈಲ್ ರೀಡಿಂಗ್ನ ಮಾಡ್ತಾ ಇದ್ದೀನಿ. ನೀವು ಇಷ್ಟಪಡುವ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನಿದೆ ಹಾಗೂ ಅವರ ಯೋಚನೆ ಏನಾಗಿದೆ, ಅವರು ಇಂಟೆನ್ಷನ್ಸ್ ಏನಾಗಿದೆ, ಫ್ಯೂಚರ್ ಏನಾಗಿದೆ, ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ, ಹಾಗೂ ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಯಾವ ರೀತಿಯಾದ ಯೋಚನೆ ಇದೆ, ಹಾಗೂ ಇಂಟೆನ್ಷನ್ಸ್ ಏನಾಗಿದೆ, ಉದ್ದೇಶ ಏನಾಗಿದೆ, ಫ್ಯೂಚರ್, ವಾಟ್ ಈಸ್ ದ ಫ್ಯೂಚರ್. ಸೊ ದಿಸ್ ಇಸ್ ಅ ಬಿಗ್ ಸ್ಪ್ರೆಡ್ ಅಂತ ಹೇಳ್ಬೋದು. ನಾನು ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. 9 ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ ಮತ್ತು 2 ಆಫ್ ವಾಂಡ್ಸ್ ಮತ್ತು 8 ಆಫ್ ಕಪ್ಸ್ ಬರ್ತಾ ಇದೆ. ಇಮೋಷನ್ಸ್ ಎಂಪರರ್ ಮತ್ತು 8 ಆಫ್ ಸ್ಪೋರ್ಟ್ಸ್, ಲವರ್ಸ್ ಕಾರ್ಡ್ ಬರ್ತಾ ಇದೆ. ಇಂಟೆನ್ಷನ್ಸ್ ಕಿಂಗ್ ಆಫ್ ಪೆಂಟಿಕಲ್ಸ್, 5 ಆಫ್ ವಾಂಡ್ಸ್, 4 ಆಫ್ ವಾಂಡ್ಸ್ ಬರ್ತಾ ಇದೆ. ಸನ್ ಮತ್ತು ಫ್ಯೂಚರ್ ಏನಾಗಿದೆ, ಜಡ್ಜ್ಮೆಂಟ್ ಬಂದಿದೆ. ಸೊ ಈಗ ಪ್ರೆಸೆಂಟ್ ಸಿಚುವೇಶನ್ ಅಂತ ನೋಡಕ್ ಹೋದ್ರೆ ಅವರು ತುಂಬಾ ಗೊಂದಲದಲ್ಲಿದ್ದಾರೆ. ಏನ್ ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಮತ್ತು ಒಂಥರ ಬಿಡಬೇಕು, ನಿಮ್ಮನ್ನ ಮಾತಾಡಿಸ್ಬಾರ್ದು, ಈ ಥರ ಯಾವ್ಯಾವುದೋ ಒಂದು ಕೆಟ್ಟ ಯೋಚನೆಯಲ್ಲಿ ಮುಳುಗಿದ್ದಾರೆ ಅಂತ ಹೇಳ್ತೀನಿ. ಯಾಕಂದ್ರೆ ಅವರ ಮೈಂಡ್ನಲ್ಲಿ ಇಲ್ಲಿ ಈ ಒಂದು ರಿಲೇಶನ್ಶಿಪ್ನಲ್ಲಿ ಫ್ಯೂಚರ್ ಇಲ್ಲ, ಹಾಗೂ ಇದನ್ನ ಮಾಡಬೇಕಾ ಬೇಡವಾ, ಈ ರಿಲೇಶನ್ಶಿಪ್ನ ಮುಂದುವರಿಸ್ಬೇಕಾ ಬೇಡವಾ, ಅಥವಾ ನಿಮ್ಮನ್ನ ಎಂಟರ್ಟೈನ್ ಮಾಡಬೇಕಾ ಬೇಡವಾ, ಬಿಟ್ಟು ಹೋಗಬೇಕು, ಆ ಥರ ಎಲ್ಲ ಯೋಚನೆಗಳು ಬರ್ತಾ ಇದೆ ಅವ್ರಿಗೆ. ಆದರೆ ಇಮೋಷನ್ಸ್ ಹೇಗಿದೆ ನಿಮ್ಮ ಕಡೆಗೆ ಅಂತ ನೀವು ಕೇಳಿದ್ರೆ, ನಿಮ್ಮ ಕಡೆಗೆ ಇಮೋಷನ್ಸ್ ಏನಾಗಿದೆ ಅಂದರೆ ಅವರು ಅಟ್ಯಾಚ್ ಆಗಿದ್ದಾರೆ. ನೀವು ಬೇಕು ಅನ್ನುವಂಥ ಒಂದು ಆಸೆ ಅವರಲ್ಲಿ ಬೆಳೆದಿದೆ ಅಂತ ಹೇಳ್ಬೋದು. ಆದರೆ ಅವ್ರು ನಿಮಗೆ ಅಷ್ಟೇ ಹರ್ಟ್ ಕೂಡ ಮಾಡಿದ್ದಾರೆ. ನೀವು ಅವ್ರನ್ನ ಹರ್ಟ್ ಮಾಡಿರ್ಬೋದು ಏನೋ, ಬಟ್ ಅವರು ಒಂದಷ್ಟು ನೆಗೆಟಿವಿಟಿನೂ ಕೂಡ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ, ಆ್ಯಸ್ ಐ ಟೋಲ್ಡ್, ದೇರ್ ಇಸ್ ಅ ಲಾಟ್ ಆಫ್ ಡೀಪರ್ ಲೆವೆಲ್ ರಿಲೇಶನ್ಶಿಪ್ಪಲ್ಲಿ ಆ ಥರದ್ದು ಒಂದು ಮನಸ್ಸಿಗೆ ಹತ್ತಿರವಾಗಿದ್ದಾರೆ ನಿಮಗೆ, ಹಾಗೆ ನೀವು ಅವ್ರ ಮನಸ್ಸಿಗೆ ಅಷ್ಟೇ ಹತ್ತಿರವಾಗಿದ್ದೀರಾ. ಸೊ ಬೇಸಿಕ್ಲಿ ಇಮೋಷನ್ಸ್ ನೋಡಿದಾಗ ಆ ಒಂದು ಡಿಪೆಂಡೆನ್ಸಿ ಇಬ್ಬರಲ್ಲೂ ಇದೆ. ನೀವು ಅವ್ರನ್ನ ಬಿಟ್ಟಿರೋಕ್ಕಾಗಲ್ಲ, ಅವ್ರಿಗೂ ನಿಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ. ಆ ಥರ ಯೋಚನೆಗಳು ನೋಡಕ್ಕೆ ಹೋದಾಗ ನೆಗೆಟಿವ್ ಆಗಿದೆ. ಸೊ ಮೇ ಬಿ ಜಗಳ ಆಗಿರ್ಬೋದು, ಮಾತು ಇಲ್ಲದೆ ಇರೋದಾಗಿರ್ಬೋದು, ಇದೆಲ್ಲ ನೀವಿಬ್ರು ಫೇಸ್ ಮಾಡ್ತಿರ್ಬೋದು. ಇಂಟೆನ್ಷನ್ಸ್ ಏನಾಗಿದೆ ಅಂದರೆ, ನಿಮಗೆ ಮೋಸ ಮಾಡಬೇಕು ಅಥವಾ ನಿಮಗೆ ಹರ್ಟ್ ಮಾಡಬೇಕು ಆ ಥರ ಎಲ್ಲ ಅವ್ರ ಇಂಟೆನ್ಷನ್ಸ್ ಇಲ್ಲ. ಅವ್ರ ಇಂಟೆನ್ಷನ್ಸ್ ನಿಮ್ಮ ಬಗ್ಗೆ ಸೀರಿಯಸ್ ಆಗೇ ಇದೆ. ಆದರೆ ಅವ್ರಿಗೆ ಇನ್ನೇನು ಯೋಚನೆ ಬರ್ತಿದೆ ಅಂದರೆ, ನಿಮ್ಮನ್ನ ಹರ್ಟ್ ಮಾಡಿಬಿಟ್ರೆ, ಫ್ಯೂಚರ್ನಲ್ಲಿ ನೋಡ್ಕೊಳ್ದೆ ಹೋದರೆ, ಈ ಥರ ಎಲ್ಲ ಅವ್ರಿಗೆ ಒಂದು ಆ್ಯಂಗ್ಸೈಟಿ ಅಥವಾ ಆತಂಕ ಇದೆ. ನಾನು ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ಕಾಗತ್ತಾ, ನಾನು ಇವ್ರನ್ನ ಚೆನ್ನಾಗಿ ನೋಡ್ಕೊಳಕ್ಕಾಗತ್ತಾ, ಈ ಥರ ಓವರ್ ಥಿಂಕಿಂಗ್ ಕೂಡ ಅವ್ರು ಮಾಡ್ತಾ ಇದ್ದಾರೆ. 5 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಬೇರೆ ಅವರ ಅಡ್ವೈಸಸ್ ಕೂಡ ಅವ್ರು ತಗೊಳ್ತಾ ಇದ್ದಾರೆ. ಅವರು ಒಂಥರ ನೆಗೆಟಿವ್ ಅಡ್ವೈಸಸ್ ಕೊಡ್ತಾ ಇದ್ದಾರೆ ಈ ರಿಲೇಶನ್ಶಿಪ್ ಬಗ್ಗೆ. ಬಟ್ 4 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಈ ಒಂದು ರಿಲೇಶನ್ಶಿಪ್ನಲ್ಲಿ ಮದುವೆ ಆಗಿಲ್ಲ ಅಂದರೆ ಮದುವೆ ಆಗುವ ಒಂದು ಕಾರ್ಡ್ ನಾನು ನೋಡ್ತಾ ಇದ್ದೀನಿ. ಮದುವೆ ಮಾಡ್ಕೋಬೇಕು ಅನ್ನುವ ಆಸೆ, ಉದ್ದೇಶನೂ ಬೆಳೆಸ್ಕೊಂಡಿದ್ದಾರೆ. ಸೊ ನಿಯರ್ ಫ್ಯೂಚರ್ ಆ್ಯಂಡ್ ಫ್ಯೂಚರ್ ಕಾರ್ಡ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ವಿತಿನ್ 2 months ದೇರ್ ಶುಡ್ ಬಿ ಸಮ್ ಗುಡ್ ಗ್ರೇಟ್ ಚೇಂಜಸ್ ಈ ರಿಲೇಶನ್ಶಿಪ್ನಲ್ಲಿ. ಯಾಕಂದರೆ ಅವ್ರು ಡಿಸೈಡ್ ಮಾಡ್ತಾರೆ.
ಡಿಸೈಡ್ ಯಾವ ರೀತಿಯಾಗಿರುತ್ತೆ ಅಂದರೆ ನೀವು ಬೇಕು, ಈ ರಿಲೇಷನ್ಶಿಪ್ ಬೇಕು, ಈ ರಿಲೇಷನ್ಶಿಪ್ನ ಉಳಿಸ್ಕೋಬೇಕು, ಈ ರಿಲೇಷನ್ಶಿಪ್ನ ಬೆಳೆಸಬೇಕು ಅಥವಾ ಮದುವೆ ಆಗಬೇಕು, ಮುಂದೆ ಈ ರಿಲೇಷನ್ಶಿಪ್ನ ನಾನು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗಬೇಕು, ಆ ಥರದ್ದೊಂದು ಜವಾಬ್ದಾರಿಯನ್ನು ಸೀರಿಯಸ್ ಆಗಿ ತೊಗೊಳ್ತಾರೆ ಅಂತ ಹೇಳ್ಬೋದು. ಬಟ್ ಹೌದು, ಮೆಂಟಲಿ ಎಕ್ಸಾಸ್ಟ್ ಆಗಿದ್ದಾರೆ, ಮೆಂಟಲಿ ಅವ್ರು ನಿಮ್ಗೆ ಏನು ಬೇಕೋ ಅದನ್ನು ಪ್ರೊವೈಡ್ ಮಾಡದೇ ಇರ್ಬೋದು ಇವಾಗ. ಆದರೆ ಐ ಆಮ್ ಸೀಯಿಂಗ್ ಫ್ಯೂಚರ್ ಲುಕಿಂಗ್ ಮೋರ್ ಆ್ಯಂಡ್ ಮೋರ್ ಕಾಮರ್ ಆ್ಯಂಡ್ ಸ್ಟ್ರಾಂಗರ್ ಅಂತ ಹೇಳ್ಬೋದು. ನಾನೊಂದು 2 ಮೈಂಡ್ ಮೆಸೇಜಸ್ನ ಕೂಡ ನಿಮಗೋಸ್ಕರ ಇವಾಗ ಪಿಕ್ ಮಾಡ್ತಾ ಇದ್ದೀನಿ. ಕೆಲವು ಮೈಂಡ್ ಮೆಸೇಜಸ್ ಅವ್ರ ಮೈಂಡ್ನಲ್ಲಿ ನಿಮ್ಮ ಬಗ್ಗೆ ಏನಾಗಿದೆ ಅಂತ. ಫಸ್ಟ್ ಮೆಸೇಜ್ ಏನಾಗಿದೆ ಅಂದರೆ, ಯು ಆರ್ ದ ಮೋಸ್ಟ್ ಕೇರಿಂಗ್ ಆ್ಯಂಡ್ ಲವಿಂಗ್ ಪರ್ಸನ್ ಹ್ಯಾವ್ ಎವರ್ ನೋನ್. ಸೊ ಅವ್ರಿಗೆ ನಿಮ್ಮ ಬಗ್ಗೆ ಈ ರೀತಿಯಾದ ಯೋಚನೆ ಬರ್ತಾ ಇದೆ, ನೀವು ಬೇಕು ಅಥವಾ ನೀವು ಕೇರ್ ಮಾಡಿದಷ್ಟು, ನೀವು ನೋಡ್ಕೊಂಡಷ್ಟು ಯಾರೂ ಅವ್ರನ್ನ ಲೈಫ್ನಲ್ಲಿ ನೋಡ್ಕೊಂಡಿಲ್ಲ, ಈ ಥರದ್ದು ಅವ್ರಿಗೆ ಅರಿವಿದೆ ನಿಮ್ಮ ಬಗ್ಗೆ. ಆನ್ ಅ ಸೋಲ್ ಲೆವೆಲ್ ಐ ಕ್ಯಾನ್ ಫೀಲ್ ಯು ಆರ್ ದ ಓನ್ಲಿ ಒನ್ ಫಾರ್ ಮೀ. ನಾನು ಆಗಲೇ ಹೇಳಿದಾಗೆ ಎಮೋಷ್ನಲಿ ನಿಮ್ಮ ಕಡೆಗೆ ಅವ್ರು ತುಂಬ ಅಟ್ಯಾಚ್ ಆಗಿದ್ದಾರೆ. ಅವ್ರಿಗೆ ಅದು ಗೊತ್ತಿದೆ, ನೀವು ನೋಡ್ಕೊಂಡು ಹಾಗೆ ಅವ್ರ ಲೈಫ್ನಲ್ಲಿ ಇನ್ಯಾರೋ ನೋಡಿಕೊಂಡೇ ಇಲ್ಲ. ಮತ್ತು ಸೋಲ್ ಕನೆಕ್ಷನ್ ಇದೆ, ಡೀಪರ್ ಲೆವೆಲ್ ಕನೆಕ್ಷನ್ ಇದೆ. ನಿಮ್ಮ ಹತ್ರ ಇರುವಂಥ ಒಂದು ಅಟ್ಯಾಚ್ಮೆಂಟ್ ಬೇರೆಯವ್ರ ಜೊತೆ ಬೆಳೆಸ್ಕೊಳಕ್ಕೆ ಆಗಲ್ಲ ಅನ್ನುವಂಥ ಒಂದು ಕಾನ್ಫಿಡೆನ್ಸು ಇದೆ. ಸೊ ಇದೆಲ್ಲ ಅವರು ನಿಮ್ಮ ಬಗ್ಗೆ ಮನಸ್ಸಿನಲ್ಲಿ ಇಟ್ಕೊಂಡಿರೋದು, ನಿಮ್ಮ ಕಡೆಗೆ ಈ ರೀತಿಯಾದ ಆಲೋಚನೆಗಳನ್ನ ಇಟ್ಕೊಂಡಿದ್ದಾರೆ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ನಾನು ಮುಂದಿನ ಕಾರ್ಡ್ ಫೈಲ್ನ ಇವಾಗ ರೀಡಿಂಗ್ ಮಾಡ್ತಾ ಇದ್ದೀನಿ. ಈ ಒಂದು ಕಾರ್ಡ್ ಫೈಲ್ನ ಯಾರು ಸೆಲೆಕ್ಟ್ ಮಾಡಿದ್ದಾರೆ, ಈ ಒಂದು ಕಾರ್ಡ್ ಫೈಲ್ನ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರಿಲೇಷನ್ಶಿಪ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅವರ ಮೈಂಡ್ನಲ್ಲಿ ನಿಮ್ಮ ಬಗ್ಗೆ ಏನಾಗಿದೆ, ಅವರು ಇಮೋಷನ್ಸ್ ಹೇಗೆ ಇಟ್ಕೊಂಡಿದ್ದಾರೆ ನಿಮ್ಮ ಕಡೆಗೆ, ಮತ್ತು ಅವ್ರ ಇಂಟೆನ್ಷನ್ಸ್ ಏನಾಗಿದೆ ನಿಮ್ಮ ಕಡೆಗೆ, ಮತ್ತು ನಿಯರ್ ಫ್ಯೂಚರ್ ಏನಿದೆ ಈ ರಿಲೇಷನ್ಶಿಪ್ ವಿಚಾರವಾಗಿ, ಈ ಎಲ್ಲ ರೀಡಿಂಗ್ನ ನಾನೀಗ ಮಾಡ್ತಾ ಇದ್ದೀನಿ. ಸೊ 6 ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. ಮೈಂಡ್ನಲ್ಲಿ ಈ ರೀತಿಯಾದ ವಿಚಾರಗಳಿದೆ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೈಟ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. ನಿಮ್ಮನ್ನ ಅವ್ರು ತುಂಬ ಹರ್ಟ್ ಮಾಡಿದ್ದಾರೆ, ಬೇಜಾರು ಮಾಡಿದ್ದಾರೆ, ನೋವು ಕೊಟ್ಟಿದ್ದಾರೆ. ಆದರೆ ನಿಮ್ಮ ಬಗ್ಗೆ ಅಷ್ಟೇ ಪ್ರೀತಿ ಮತ್ತು ಒಲವು ಕೂಡ ಇದೆ. ಓಕೆ, ಇದೊಂಥರ ಲವ್ ಆ್ಯಂಡ್ ಹೇಟ್ ರಿಲೇಷನ್ಶಿಪ್ ಅಂತ ಹೇಳ್ಬೋದು. ಎಷ್ಟು ಪ್ರೀತಿಸ್ತಾರೋ ಅಷ್ಟೇ ದ್ವೇಷಿಸ್ತಾರೆ, ಆ ಥರದ್ದೊಂದು ಎಕ್ಸ್ಟ್ರೀಮ್ ಲೆವೆಲ್ ಕನೆಕ್ಷನ್ ಅನ್ನು ನೋಡ್ತಾ ಇದ್ದೀನಿ. 6 ಆಫ್ ವಾಂಡ್ಸ್ ಬರ್ತಾ ಇದೆ, ಇಮೋಷನ್ಸ್. 4 ಆಫ್ ಕಪ್ಸ್ ಬರ್ತಾ ಇದೆ. ಅವ್ರಿಗೇನಂದರೆ ನೀವು ಅವ್ರನ್ನ ಯಾವಾಗಲೂ ಪ್ರಿಯಾರಿಟೈಸ್ ಮಾಡಬೇಕು, ನೀವು ಅವ್ರನ್ನ ನೋಡ್ಕೋಬೇಕು, ಆ ರೀತಿಯಾದ ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ ನಿಮ್ಮ ಬಗ್ಗೆ. ಆ್ಯಸ್ ಐ ಸೆಡ್, ದಿಸ್ ಇಸ್ ಲೈಕ್ ಎ ಲವ್ ಆ್ಯಂಡ್ ಹೇಟ್ ರಿಲೇಷನ್ಶಿಪ್. ನೀವು ನೋಡ್ಬೋದು ಹೇಗಿದೆ. ಲುಕ್ ಎಟ್ ದ ಕಾಂಬಿನೇಷನ್. ಈ ಥರ ಕಾಂಬಿನೇಷನ್ ನನಗೆ ತುಂಬ ರೇರ್ ಆಗಿ ಸಿಗುತ್ತೆ. ಲವರ್ಸ್ ಆ್ಯಂಡ್ ಡೆವಿಲ್ ಎರಡೂ ಬಂದಿದೆ ಈ ಕಾರ್ಡ್ ಸ್ಪ್ರೆಡ್ನಲ್ಲಿ. ಸೊ ನಾನು ಆಗಲೇ ಹೇಳಿದ್ದೀನಿ ನಿಮಗೆ, ಲವ್ ಆ್ಯಂಡ್ ಹೇಟ್ ರಿಲೇಷನ್ಶಿಪ್ ಇದು ಅಂತ. ಎಷ್ಟು ಪ್ರೀತಿಸ್ತಾರೋ ಅಷ್ಟೇ ನಿಮಗೆ ನೋವು ಕೊಡ್ತಾರೆ. ದ್ಯಾಟ್ ಈಸ್ ದಿ ಎಕ್ಸ್ಟ್ರೀಮ್ ಲೆವೆಲ್ ಟಾಕ್ಸಿಕ್ ರಿಲೇಷನ್ಶಿಪ್ ಅಂತಲೂ ಹೇಳ್ಬೋದು. ಇಂಟೆನ್ಷನ್ಸ್ ಏನಾಗಿದೆ, 10 ಆಫ್ ಸ್ಪೋರ್ಟ್ಸ್. ಸೊ ಈ ಒಂದು ರಿಲೇಷನ್ಶಿಪ್ನಲ್ಲಿ ಹಿಸ್ಟ್ರಿ ಇದೆ, ನಿಮಗೆ ನೋವು ಕೊಟ್ಟಿರುವಂಥದ್ದು, ಸ್ಟ್ರೆಸ್ ಕೊಟ್ಟಿರುವಂಥದ್ದು ಒಂದು ಹಿಸ್ಟ್ರಿನೇ ಇದೆ ಈ ರಿಲೇಷನ್ಶಿಪ್ನಲ್ಲಿ. ಮತ್ತು ತುಂಬ ಜಿದ್ದು, ಈಗೋ, ಕಂಟ್ರೋಲಿಂಗ್ ಆ್ಯಟಿಟ್ಯೂಡ್ ಇದೆಲ್ಲ ಇದೆ. ಮ್ಯಾಜಿಷಿಯನ್, ಮ್ಯಾನಿಪುಲೇಷನ್ ಮಾಡ್ತಾರೆ, ಸುಳ್ಳು ಹೇಳೋದು ಮತ್ತು ನಿಮ್ಮನ್ನು ತಪ್ಪಾಗಿ ತೋರಿಸೋದು, ಆ ರೀತಿಯಾದ ಯೋಚನೆಗಳು ಇದೆ ನಿಮ್ಮ ಬಗ್ಗೆ. ವರ್ಲ್ಡ್ ಕಾರ್ಡ್, ನಿಯರ್ ಫ್ಯೂಚರ್ನಲ್ಲಿ 2 ಆಫ್ ವಾಂಡ್ಸ್. ಇದು ಒಂಥರ ನೆವರ್ ಎಂಡಿಂಗ್ ಸ್ಟೋರಿ ಅಂತ ಹೇಳ್ಬೋದು. ಡ್ರಾಮಾ ಫಿಲ್ಡ್ ರಿಲೇಷನ್ಶಿಪ್ ಅಂತಲೂ ನಾನು ಹೇಳ್ತೀನಿ. ನಿಮಗೆಲ್ಲ ಇದೇನು ಈ ರೀತಿಯಾದ ವರ್ಡ್ಸ್ನ ಯೂಸ್ ಮಾಡ್ತಾ ಇದ್ದಾರೆ ಅನಿಸ್ಬೋದು, ಬಟ್ ನಾನು ಇಲ್ಲಿ ಏನು ಕಾರ್ಡ್ಸ್ನಲ್ಲಿದೆ ಅದನ್ನ ನಿಮ್ಗೆ ಹೇಳಲೇಬೇಕಾಗುತ್ತೆ. ಇಲ್ಲಿ ಟಾಪ್ ಕಾರ್ಡ್ ಏನಾಗಿದೆ ಅಂದರೆ, ಮೆಂಟಲಿ ಈ ರೀತಿಯಾದ ಯೋಚನೆ ಇದೆ. ನಿಮ್ಮನ್ನು ಅವ್ರು ಬಿಟ್ಟು ಹೋಗಲ್ಲ. ಯಾಕೆ ಅಂದರೆ ಅವ್ರಿಗೆ ನಿಮ್ಮ ಹತ್ರ ಎಲ್ಲ ರೀತಿಯಾದ ಬೆನಿಫಿಟ್ ಸಿಕ್ಕಿದೆ, ಎಲ್ಲ ರೀತಿಯಾದ ಅಟೆನ್ಷನ್ ಸಿಕ್ಕಿದೆ, ಪ್ರೀತಿ ಸಿಕ್ಕಿದೆ. ಅವ್ರಿಗೆ ನಿಮ್ಮಿಂದ ಎಲ್ಲ ರೀತಿಯಾದ ಕಂಫರ್ಟ್ ಸಿಕ್ಕಿದೆ. ಆದರೆ ನಿಮಗೇನು ಸಿಕ್ಕಿದೆ ಅಂದರೆ 0 ಅಂತ ಹೇಳ್ತೀನಿ. ಯಾಕೆ ಅಂದರೆ ಯು ಆರ್ ಸಫರಿಂಗ್ ಇನ್ ದಿಸ್ ರಿಲೇಷನ್ಶಿಪ್. ನೀವು ಅವರು ಮುಂದೆ ಚೇಂಜ್ ಆಗ್ತಾರೆ, ಅವ್ರು ಮುಂದೆ ಚೇಂಜ್ ಆಗಲ್ಲ. ಅವ್ರು ಹೀಗೆ ಇರ್ತಾರೆ, ಅವ್ರು ಹೀಗೆ ನಿಮಗೆ ನೋವು ಕೊಡ್ತಾ ಹೋಗ್ತಾರೆ. 6 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅವರು ಸಕ್ಸಸ್ನ ನೋಡ್ತಾ ಇರೋದು ಹೇಗೆ ಅಂದರೆ, ನಿಮ್ಮ ಎನರ್ಜಿಯಿಂದ, ನಿಮ್ಮ ಮೋಟಿವೇಶನಿಂದ, ನಿಮ್ಮ ಸಪೋರ್ಟಿಂದ. ಹಾಗೂ ಅವ್ರಿಗೆ ನೀವು ಬೇಕೇ ಬೇಕು. ನೀವಿಲ್ಲದೆ ಅವ್ರ ಲೈಫ್ನಲ್ಲಿ ಆ್ಯಕ್ಚುಲಿ ಏನೂ ಮಾಡೋಕ್ಕೆ ಆಗಲ್ಲ. ಅದರಿಂದ ಅವರು ನಿಮ್ಮನ್ನು ಒಂದು ರೀತಿಯಾಗಿ ನಿಮ್ಮನ್ನು ಬೆಳೆಯೋಕ್ಕೆ ಬಿಡೋದೇ ಇಲ್ಲ. ಯಾಕಂದರೆ ಅವ್ರಿಗೇನೊಂದು ಭಯ ಇದೆ ಅಂದರೆ, ನಿಮ್ಮನ್ನು ಬೆಳೆಯೋಕ್ಕೆ ಬಿಟ್ಟರೆ ನೀವು
ಅಂದರೆ ನೀವು ಮಿಸ್ ಆಗ್ಬಿಡ್ತೀರಾ ಅವ್ರ ಲೈಫ್ನಲ್ಲಿ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ ನಿಮ್ಮನ್ನು ಹೀಯಾಳಿಸೋದು, ಬೇಜಾರು. ದಿಸ್ ಇಸ್ ಲೈಕ್ ಅ ನಾರ್ಸಿಸಿಸ್ಟಿಕ್ ರಿಲೇಶನ್ಶಿಪ್ ಅಂತಾನು ಹೇಳ್ತೀನಿ. ಏಕೆಂದರೆ ದೆರ್ ಆಸ್ ಅ ಲಾಟ್ ಆಫ್ ಪೇನ್ ಆ್ಯಂಡ್ ಎಟ್ ದ ಸೇಮ್ ಟೈಮ್ ಈ ರೀತಿಯಾದ ಒಂದು ಎಕ್ಸ್ಪೀರಿಯನ್ಸ್ ನಿಮಗೆ ಕೊಡ್ತಾರೆ. ನಿಮ್ಮ ಬೆನ್ನ ಹಿಂದೆ ಚೂರಿ ಹಾಕೋದು, ಒಂಥರ ಎಕ್ಸ್ಟ್ರಾ ಮೆರೈಟಲ್ ಅಫೇರ್ಸ್ ಇಟ್ಕೊಳ್ಳೋದು, ಬೇರೆಯವ್ರ ಜೊತೆ ಮಾತಾಡೋದು, ಹಾಗೂ ನೀವು ಬೇಕು ಅಂತ ಹೇಳೋದು, ನೀವು ಬಿಟ್ಟು ಹೋಗ್ತೀನಿ ಅಂದರೆ ನೀವು ಬಿಟ್ಟು ಹೋಗಬೇಡ, ನೀನಿರು ನನ್ನ ಜೊತೆ ಅಂತ ಹೇಳೋದು. ಈ ಥರ ಅ ಲಾಟ್ ಆಫ್ ಪ್ರಾಬ್ಲಮ್ಸ್ ಅದೇ ಇನ್ ದಿಸ್ ರಿಲೇಶನ್ಶಿಪ್. ಸೊ ಅವ್ರ ಉದ್ದೇಶ ಏನು ಅಂದರೆ ನಿಮ್ಮನ್ನು ಯೂಸ್ ಮಾಡ್ಕೊಳ್ಳೋದು. ನೀವು ಅವ್ರಿಗೆ ಬೇಕು, ಅವ್ರಿಗೆ ನಿಮ್ಮ ಅವಶ್ಯಕತೆ ಇದೆ, ಆದರೆ ನಿಮ್ಗೆ ಅವ್ರ ಅವಶ್ಯಕತೆ ಇಲ್ಲ. ಅದರಿಂದ ಅವರು ಒಂದು ರೀತಿಯಾಗಿ ನಿಮ್ಮನ್ನು ಮ್ಯಾನ್ಯುಪ್ಯುಲೇಟ್ ಮಾಡೋದು, ನಿಮ್ಮನ್ನು ಯಾವಾಗಲೂ ಅವ್ರ ಹತೋಟಿಲಿ ಇಟ್ಕೊಳ್ಳೋದು ಅದೆಲ್ಲ ಮಾಡ್ತಾರೆ. ಅವ್ರು ಎಷ್ಟು ಪ್ರೀತಿಸ್ತಾರೋ ಅಷ್ಟೇ ನೀವು ಬೇಕು ಅನ್ನುವಂಥ ಹಠ ಇದೆ. ಪ್ರೀತಿ ಇದೆ, ಇಲ್ಲ ಅಂತ ಹೇಳಲ್ಲ, ಆದರೆ ಅದೊಂಥರ ವಿಪರೀತವಾದ ಮಿತಿ ಮೀರಿದ್ದ ಒಂದು ಪ್ರೀತಿ ಅಂತ ಹೇಳ್ಬೋದು. ಯಾಕೆಂದರೆ ನಿನ್ನ ಪ್ರೀತಿ ನನ್ನ ಪ್ರಾಣ ತಿಂತು ಅಂತ ಹೇಳ್ತಾರೆ. ಹಾಗೆ ನೀವು ಬೇರೆಯವ್ರ ಜೊತೆ ಮಾತಾಡಬಾರ್ದು, ನೀವು ಬೇರೆಯವ್ರ ಜೊತೆ ಮಿಂಗಲ್ ಆಗಬಾರ್ದು, ಒಂಥರ ನೀನು ನನ್ನ ಸ್ವತ್ತು ಅನ್ನೋ ರೀತಿಯಾಗಿ ನೋಡುವಂಥ ವ್ಯಕ್ತಿ ಇವರು ಅಂತ ಹೇಳ್ತೀನಿ. ಸೊ ಐ ಕಾಂಟ್ ಸ್ಟಾಪ್ ಥಿಂಕಿಂಗ್ ಅಬೌಟ್ ಯು. ಆ್ಯಸ್ ಐ ಟೋಲ್ಡ್ ಆಲ್ರೆಡಿ, ಇದೊಂಥರ ಒಬ್ಸೆಸ್ಡ್ ರಿಲೇಶನ್ಶಿಪ್ ಅಂತ ಹೇಳ್ತೀನಿ. ಹುಷಾರಾಗಿರಿ. ಓ, ಲುಕ್ ಎಟ್ ದಿಸ್, ಡ್ರಗ್ಸ್ ಆ್ಯಂಡ್ ಆಲ್ಕೋಹಾಲ್ ಕಾರ್ಡ್ ಕೂಡ ಬಂದಿದೆ. ಸೊ ಇವರು ಒಂಥರ ಅಬ್ಯೂಸಿವ್ ಪರ್ಸನ್ ಆಗಿರ್ಬೋದು, ಕೆಟ್ಟ ಅಭ್ಯಾಸಗಳು ಇಟ್ಕೊಂಡಿರ್ಬೋದು. ಈ ಥರದ್ದು ಒಂದು ರಿಲೇಶನ್ಶಿಪ್ ನಿಮಗೆ ಬೇಕಾ ಅನ್ನುವಂಥ ಕ್ವೆಶನ್ ನೀವು ಮಾಡ್ಕೊಳ್ಳಿ. ಬಿಕಾಸ್ ಐ ಆಮ್ ನಾಟ್ ಸೀಯಿಂಗ್ ಎನಿಥಿಂಗ್ ಗುಡ್ ಇನ್ ದಿಸ್ ಕನೆಕ್ಷನ್. ಇಟ್ಸ್ ಲುಕಿಂಗ್ ರಿಯಲಿ ಪೇನ್ಫುಲ್. ನಿಮಗೆ ಇದು ತುಂಬ ಪೇನ್ ಕೊಡುತ್ತೆ. ಈ ವ್ಯಕ್ತಿ, ನೀವು ಯಾರ ಬಗ್ಗೆ ಇವಾಗ ಯೋಚನೆ ಮಾಡ್ತಾ ಇದ್ದೀರಾ, ಅವ್ರ ಜೊತೆ ಫ್ಯೂಚರ್ ಹೀಗೆ ಇರುತ್ತೆ, ತುಂಬ ಸಫರ್ ಆಗ್ತೀರಾ. ಯೋಚನೆ ಮಾಡಿ ನೀವೇನು ಮಾಡಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು. ಬಟ್ ದಿಸ್ ಇಸ್ ಲೈಕ್ ಅ ನೆವರ್ ಎಂಡಿಂಗ್ ಸ್ಟೋರಿ. ನೀವೇ ಒಂದು ಫುಲ್ ಸ್ಟಾಪ್ ಹಾಕೋವರೆಗೂ ಅವ್ರು ನಿಮ್ಮನ್ನು ಬಿಡೋದಿಲ್ಲ. ಸೊ ಅವ್ರು ನಿಮ್ಮನ್ನು ಬಿಡೋದಲ್ಲ, ನೀವು ಅವ್ರನ್ನ ಬಿಟ್ಟರೆ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ನಿಮ್ಗೇನಾದ್ರು ಇಂಡಿವಿಜುವಲ್ ಆಗಿ ತೊಗೋಬೇಕು, ಯಾಕಂದರೆ ಇಲ್ಲಿ ಒಂದ್ಸಲ ಜನರಲ್ ಆಗಿರುತ್ತೆ, ನಿಮಗೆ ಕನೆಕ್ಟ್ ಆಗದೆ ಇರ್ಬೋದು. ಬಟ್ ಎಷ್ಟೋ ಜನ ಏನು ಹೇಳ್ತಾರೆ ಅಂದರೆ ಇದು ಕನೆಕ್ಟ್ ಆಗಿದೆ, ಇದು ರೆಸೊನೇಟ್ ಆಗಿದೆ ಅಂತ. ನೀವು ಇಂಡಿವಿಜುವಲ್ ಆಗಿ ತೊಗೊಂಡ್ರೆ ನಿಮಗೆ ಬೆಟರ್ ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ತೀನಿ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.